ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲಿಮ್ಸಲ್ಲಿ ಚಾಪ್ಟರ್ ನಂಬರ್ 5 ಡೆಸಿಮಲ್ಸ್, ಕನ್ನಡದಲ್ಲಿ ದಶಮಾಂಶಗಳು ಆಲ್ರೆಡಿ 80 ಪ್ರಾಕ್ಟೀಸ್ ಕ್ವಶನ್ನ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಈ ಕ್ಲಾಸಲ್ಲಿ 81ರಿಂದ 90ವರೆಗೂ ಇನ್ನೊಂದು 10 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಈ ರೀತಿ ಒಂದು ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾನೆ, ಮಿಶ್ರ ಭಿನ್ನರಾಶಿ ಕೊಟ್ಟಿದ್ದಾನೆ. ಆಯ್ತಾ, ಅಲ್ಲಿ ಏನು ಕೇಳಿದ್ದಾನೆ ಕೊಟ್ಬಿಟ್ಟು ಇದ್ರ ರೆಸಿಪ್ರೋಕಲ್ನ ಫೈಂಡ್ ಔಟ್ ಮಾಡ್ಬೇಕಂತೆ. ಅದಾದ್ಮೇಲೆ ಅದನ್ನ ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಬೇಕಂತೆ. ಆಯ್ತಾ, ಕನ್ನಡದಲ್ಲಿ ಇದರ ವಿಲೋಮ ಭಿನ್ನರಾಶಿನ ಕಂಡುಹಿಡಿದ್ಬಿಟ್ಟು ಅದನ್ನ ದಶಮಾಂಶಕ್ಕೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಯಾವ ರೀತಿ ಮಾಡ್ತೀರಾ? ನಾವು ಸಾಮಾನ್ಯ ಹೆಂಗ್ ಬರ್ಕೋತೀವಿ? ಡಿನಾಮಿನೇಟರ್ ಏನಿದೆ ಅದನ್ನ ಬರ್ಕೋತೀನಿ. 7 ಇದೆ, 7 ಬರ್ಕೋತೀನಿ. ಅದಾದ್ಮೇಲೆ 14 7s 98, 14 7s 98 ಪ್ಲಸ್ 2, 14 7s 98 ಪ್ಲಸ್ 2 ಏನಾಗುತ್ತೆ? ಇದು 100/7 ಆಗುತ್ತೆ. ಆಯ್ತಾ, ಫಸ್ಟ್ ಯಾವುದೇ ಒಂದು ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟರೆ ಅದನ್ನ ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಆಯ್ತಾ, ಮಿಶ್ರ ಭಿನ್ನರಾಶಿ ಕೊಟ್ಟರೆ ವಿಷಮ ಭಿನ್ನರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕು. ಆಯ್ತಾ, ಕನ್ವರ್ಷನ್ ಆಯ್ತು. ಅವ್ನು ಕೇಳಿರೋದು ಇದ್ರ ರೆಸಿಪ್ರೋಕಲ್ ಅಂತೆ. ರೆಸಿಪ್ರೋಕಲ್ ಅಂದ್ರೆ ವಿಲೋಮ, ಅಂದ್ರೆ ಪಲ್ಟಿ ಮಾಡಿ. ಇದನ್ನ ಪಲ್ಟಿ ಮಾಡಿದ್ರೆ ಏನಾಗುತ್ತೆ? ಇದು 7/100. ಆಯ್ತಾ, ಪಲ್ಟಿ ಮಾಡಾಯ್ತು. ವಿಲೋಮ ಅಥವಾ ರೆಸಿಪ್ರೋಕಲ್ ಅಂತ ಕರೀತಾರೆ ಇದನ್ನ. ಆಯ್ತಾ, ರೆಸಿಪ್ರೋಕಲ್ ಅಂದ್ರೆ ಇದು. ಅವನು ಕೇಳಿರೋದು ಇದನ್ನ ಡೆಸಿಮಲ್ ಕನ್ವರ್ಟ್ ಮಾಡ್ಬೇಕಂತೆ. ಡೆಸಿಮಲ್ ಅಂದ್ರೆ ಫಸ್ಟ್ 7 ಬರ್ಕೊಳ್ಳಿ, 2 0 ಇದೆ, 2 ಡಿಜಿಟ್ ಆದ್ಮೇಲೆ ಚುಕ್ಕಿಗೆ, 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಿ. ಆಯ್ತಾ, ಏನಾಗುತ್ತೆ? 0.07. ಆಯ್ತಾ, ಆನ್ಸರ್ ಏನಾಗುತ್ತೆ? 0.07 ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಆಯ್ತಾ, ಆಪ್ಷನ್ ಎ. ಕ್ವಶನ್ ನಂಬರ್ 82 ನೋಡಿ. ಕ್ವಶನ್ ನಂಬರ್ 82 ಅಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಅತಿ ದೊಡ್ಡ ದಶಮಾಂಶ, ಆಯ್ತಾ, ಗ್ರೇಟೆಸ್ಟ್ ಡೆಸಿಮಲ್ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಯಾವ ರೀತಿ ಮಾಡ್ತೀರಾ? ಆಪ್ಷನ್ ಎ ನೋಡಿ ಸರಿ ಇದೆ, 0.47. ಆಯ್ತಾ, ಆಪ್ಷನ್ ಬಿ ನೋಡಿ 9.6/5 ಅಂತ ಕೊಟ್ಟಿದೆ. ಸಿಂಪ್ಲಿಫೈ ಮಾಡಿ ಅದನ್ನ 5 ಇಂದ 9.6ನ ಡಿವೈಡ್ ಮಾಡಿ. ಆಯ್ತಾ, ಫಸ್ಟ್ ಏನು ಮಾಡಿ ಅಂದರೆ ಫಸ್ಟು ನೋಡಿ 9.6/5 ಅಂತ ಇದೆಯಲ್ಲ, ಡೆಸಿಮಲ್ ತೆಗೆದಾಕಿ. ಡೆಸಿಮಲ್ ತೆಗೆದಾಕ್ರೆ ಏನಾಗುತ್ತೆ? ಇದು 96 ಆಗುತ್ತೆ, ಕೆಳಗಡೆ 50 ಆಗುತ್ತೆ. ಆಯ್ತಾ, ಮೇಲ್ಗಡೆ ಒಂದು ಡೆಸಿಮಲ್ ಪಾಯಿಂಟ್ ತೆಗೆದ್ರೆ ಕೆಳಗಡೆ ಒಂದು 0 ಹಾಕೋಬಹುದು. ಆಯ್ತಾ, ಈಗ 50 ಇಂದ ಡಿವೈಡ್ ಮಾಡಿ. 50 ಇಂದ 96ನ ಡಿವೈಡ್ ಮಾಡಿ. 50 1s 50 ಏನಾಗುತ್ತೆ? 46 ಆಗುತ್ತೆ. ಆಯ್ತಾ, 46 ಆಗುತ್ತೆ. ಪುನಃ 0 ಹಾಕೊಳ್ಳಿ, ಇಲ್ಲಿ ಚುಕ್ಕಿ ಇಡಿ, ಒಂದು 0 ಹಾಕೊಳ್ಳಿ. ನೆಕ್ಸ್ಟು 59s 450, 59s 450 ಆಗುತ್ತೆ. 1.9 ಏನೋ ಬರುತ್ತೆ. ಆಯ್ತಾ, ಇದನ್ನ ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ 1.9 ಸಮಥಿಂಗ್ ಏನೋ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ನೆಕ್ಸ್ಟು 4.3/10 ಇದೆ. 4.3/10 ಇದೆ. ಆಯ್ತಾ, ಇದು ಯಾವ ರೀತಿ ಮಾಡ್ತೀರಾ ನೋಡಿ. ಕೆಳಗಡೆ 0 ಇದೆಯಲ್ಲ, ಕೆಳಗಡೆ 0 ತೆಗೆದ್ರೆ ಮೇಲ್ಗಡೆ ಚುಕ್ಕಿ ಇಟ್ಕೋಬಹುದು, ಒಂದು ಚುಕ್ಕಿನ ಆ್ಯಡ್ ಮಾಡ್ಕೋಬಹುದು. ಆಯ್ತಾ, ಏನಾಗುತ್ತೆ? ಚುಕ್ಕಿ ಇಲ್ಲಿದ್ದು ಇಲ್ಲಿ ಬರುತ್ತೆ. ಇದು 4.3ನ 10 ಡಿವೈಡ್ ಮಾಡಿದ್ರೆ ಇಲ್ಲಿದ್ದು ಚುಕ್ಕಿ ಇಲ್ಲಿ ಶಿಫ್ಟ್ ಆಗುತ್ತೆ, ಇಲ್ಲಿದ್ದು ಚುಕ್ಕಿ ಈ ಕಡೆ ಬರುತ್ತೆ. ಇದೇನಾಗುತ್ತೆ? 0.43 ಆಗುತ್ತೆ. ಆಪ್ಷನ್ ಸಿ. ನೆಕ್ಸ್ಟ್ ಏನಾಗುತ್ತೆ? 0.7 ಸ್ಕ್ವೇರ್ ಇದೆ. 0.7 ಸ್ಕ್ವೇರ್ ಅಂದರೆ 0.7 ಸ್ಕ್ವೇರ್ ಅಂದರೆ ಏನರ್ಥ ಅಂದರೆ ಈ ಥರದವ್ರು ಇಬ್ರು ಇದ್ದಾರೆ ಅಂತ. 0.7 ಅನ್ನೋರು ಇಬ್ರು ಇದ್ದಾರೆ ಅಂತ. ಇದನ್ನ 0.7 × 0.7 ಅಂತ ಬರ್ಕೋಬಹುದು. ನಮಗೆಲ್ಲ ಗೊತ್ತಿದೆ. ಡೆಸಿಮಲ್ ತೆಗೆದು ಸೈಡಲ್ಲಿಡಿ, 7 × 7 ಮಾಡಿ 49 ಆಗುತ್ತೆ. ಪುನಃ ಡೆಸಿಮಲ್ ಹಾಕಿ, 2 ಡೆಸಿಮಲ್ ಬರುತ್ತೆ, 0.49 ಆಗುತ್ತೆ. 0.49 ಆಗುತ್ತೆ. ಈಗ ನೋಡಿ, ಗ್ರೇಟೆಸ್ಟ್ ಡೆಸಿಮಲ್ ಯಾವುದು? ಗ್ರೇಟೆಸ್ಟ್ ಡೆಸಿಮಲ್ ಇದು 1.9. ಆಯ್ತಾ, ಏನು ಆಪ್ಷನ್ ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 83 ನೋಡಿ. ಕ್ವಶನ್ ನಂಬರ್ 83 ಅಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಗ್ರೇಟೆಸ್ಟ್ ಡೆಸಿಮಲ್ ಯಾವುದು, ಅತ್ಯಂತ ದೊಡ್ಡ ದಶಮಾಂಶ ಯಾವುದು ಅಂತ ಕೇಳಿದ್ದಾನೆ. ಯಾವ ರೀತಿ ಮಾಡ್ತೀರಾ? ಎಲ್ಲ ಡೆಸಿಮಲ್ ಕನ್ವರ್ಟ್ ಮಾಡಿ. ಇದು ಆಲ್ರೆಡಿ ಕನ್ವರ್ಟ್ ಆಗಿದೆ. 0.6 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ 0.8 ಇದೆ. 0.8ನ ಕನ್ವರ್ಟ್ ಮಾಡಿದ್ರೆ 0.8 ಸ್ಕ್ವೇರ್ ಅಂದ್ರೆ ಏನು? 0.8 × 0.8. ಆಯ್ತಾ, 8 8 64. 1 2 ಡೆಸಿಮಲ್ ಪಾಯಿಂಟ್ ಇದೆ, ಡೆಸಿಮಲ್ ಪಾಯಿಂಟ್ ಹಾಕಿ. ಇದೇನಾಗುತ್ತೆ? 0.8
0.64 ಆಗುತ್ತೆ ಆಯಿತಾ. ನೆಕ್ಸ್ಟ್ ಏನು ಮಾಡಿ 0.96/3 ಇದೆ, 0.96/3 ಇದೆ, ಜಸ್ಟ್ 3 ಡಿವೈಡ್ ಮಾಡಿ, 3 3s 3 2s 0.32 ಆಗುತ್ತೆ, 0.32 ಆಗುತ್ತೆ ಆಯಿತಾ. ನೆಕ್ಸ್ಟ್ ಏನು ಮಾಡಿ ಅಂದರೆ 3.85ನ 5ಇಂದ ಡಿವೈಡ್ ಮಾಡಿ ಆಯಿತಾ. 5 1s ಫಸ್ಟ್ ಡೆಸಿಮಲ್ ತೆಗ್ದಾಕಿ, ಡೆಸಿಮಲ್ ತೆಗೆದು ಸೈಡಲ್ಲಿ ಇಡಿ, ಇದೇನಾಗುತ್ತೆ 385 5 ಆಗುತ್ತೆ, 5 1s 5 7s 35, 5 7s 35 ಆಯಿತಾ. 77 ಆಗುತ್ತೆ, 2 ಚುಕ್ಕಿ ಇದೆ 0.77 ಆಗುತ್ತೆ, 0.77 ಆಗುತ್ತೆ, 0.6 0.6 0.3 0.7 ಇದು ಬಿಗ್ಗೆಸ್ಟ್ ಡೆಸಿಮಲ್ ಆಯಿತಾ. ಗ್ರೇಟೆಸ್ಟ್ ಡೆಸಿಮಲ್ ಅಂದರೆ ಆಪ್ಷನ್ ಡಿ. ಕ್ವಶನ್ ನಂಬರ್ 84 ನೋಡಿ. ಕ್ವಶನ್ ನಂಬರ್ 84 ಅಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಸ್ಮಾಲೆಸ್ಟ್ ಡೆಸಿಮಲ್ ಅತ್ಯಂತ ಚಿಕ್ಕ ದಶಮಾಂಶ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ ಆಯಿತಾ. ಫಸ್ಟ್ ನೋಡಿ 1.7/4 ಇದೆ, ಇದನ್ನ ಕನ್ವರ್ಟ್ ಮಾಡಿ. ಹೆಂಗೆ ಮಾಡ್ತೀರಾ, 1.7/4 ಇದೆ ಆಯಿತಾ. ಡೆಸಿಮಲ್ ಪಾಯಿಂಟ್ನ ತೆಗೆದು ಸೈಡಲ್ಲಿಡಿ, 17/4 17/4 ಅಂದರೆ ಎಷ್ಟಾಗುತ್ತೆ, ಹೆಂಗೆ ಇದು ಮಾಡ್ತೀರಾ, 4ಇಂದ 17 4 16 ಒಂದು ಉಳ್ಕೊತು ಆಯಿತಾ. ಸಾಕಾಗುತ್ತೆ ಅನ್ಕೋತೀನಿ, 0.4 ಅಂತ ಬರುತ್ತೆ. ಓಕೆ 0.4 ಅಂತ ಬರುತ್ತೆ, ಇದನ್ನು 4 ಅಂತ ಬರ್ಕೊಳ್ಳಿ, ಒಂದು ಚುಕ್ಕಿ ಇದೆ, ಒಂದು ಚುಕ್ಕಿ ಇಲ್ಲ ಹಾಕೊಳ್ಳಿ ಆಯಿತಾ. ಆನ್ಸರ್ ಏನು ಬರುತ್ತೆ, 4 ಅಂತ ಹಾಕೊಳ್ಳಿ, 4 ಹಾಕೊಳ್ಳಿ, ಒಂದು ಚುಕ್ಕಿ ಇದೆಯಲ್ಲ ಡೆಸಿಮಲ್ ಪಾಯಿಂಟ್ ತೆಗೆದು ಇಲ್ಲಿಡಿ ಆಯಿತಾ. ಇದೇನಾಗುತ್ತೆ 0.4 ಆಗುತ್ತೆ, ಸಾಕಿಷ್ಟೇ, ಫರ್ದರ್ ಡಿವಿಷನ್ ಅವಶ್ಯಕತೆ ಇಲ್ಲ. ಮತ್ತು ಇದೆಲ್ಲ ಗೊತ್ತಿದೆ ನಮಗೆ. 45ಇಂದ 10ಇಂದ ಡಿವೈಡ್ ಮಾಡಿದ್ರೆ 0 ಇದೆ ಅಂದರೆ ಡೆಸಿಮಲ್ ಪಾಯಿಂಟ್ ಇಲ್ಲಿದ್ದು ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಡೆಸಿಮಲ್ ಪಾಯಿಂಟ್ ಇಲ್ಲಿದ್ದು ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಅಂದರೆ ಇದಾಗುತ್ತೆ 0.45 ಆಗುತ್ತೆ. ನೆಕ್ಸ್ಟ್ 0.6 ಹೋಲ್ ಸ್ಕ್ವೇರ್ ಇದೆ, ಯಾವ ರೀತಿ ಮಾಡ್ತೀರಾ, 0.6 ಇದ್ರೆ 0.6 ಹೋಲ್ ಸ್ಕ್ವೇರ್ ಅಂದರೆ 0.6 ಇಂಟು 0.6 ಆಯಿತಾ. 6 36, ಒಂದು ಚುಕ್ಕಿ 2 ಚುಕ್ಕಿ, ಸೊ 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ, ಇದು 0.36 ಆಗುತ್ತೆ, ಇದು 0.36 ಆಗುತ್ತೆ. ಇದೇನಾಗುತ್ತೆ, ಇದು ಸೇಮ್ ಆನ್ಸರ್ ಬರುತ್ತೆ ನೋಡಿ, 3.8 ಇಂಟು 0.1 ಅಂತ ಇದೆ, ಚುಕ್ಕಿ ತೆಗ್ದಾಕಿ, 2 ಚುಕ್ಕಿ ತೆಗ್ದಾಕಿ, 38 ಇಂಟು 1 ಆಗುತ್ತೆ, 38 ಆಗುತ್ತೆ ಆಯಿತಾ. 2 ಚುಕ್ಕಿ ಇದೆ, 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ, 0.38 ಆಗುತ್ತೆ, 0.38 ಆಗುತ್ತೆ. ಈಗ ಅವ್ನು ಕೇಳಿರೋ ಸ್ಮಾಲೆಸ್ಟ್ ಯಾವುದು, ಸ್ಮಾಲೆಸ್ಟು 0.4 0.4 0.3 0.38 0.36 0.38 ಇದೆ, ಇದು ಸ್ಮಾಲೆಸ್ಟ್ ಆಗುತ್ತೆ ಆಯಿತಾ. ಆಪ್ಷನ್ ಸಿ. ಕ್ವಶನ್ ನಂಬರ್ 85 ನೋಡಿ. ಕ್ವಶನ್ ನಂಬರ್ 85 ಅಲ್ಲಿ ವರ್ಡ್ಸಲ್ಲಿ ಕೊಟ್ಟಿದ್ದಾನೆ, ವರ್ಡ್ಸಲ್ಲಿ ಕೊಟ್ಬಿಟ್ಟು ಅದನ್ನು ನಂಬರ್ ಸಿಸ್ಟಮಲ್ಲಿ ಬರೀರಿ ಅಂತ ಕೇಳಿದ್ದಾನೆ. ಏನು ಕೇಳಿದ್ದಾನೆ ಅಂದರೆ 346 ಅಂತೆ ನೋಡಿ, 346 ಅಂತೆ, 346 ಫಸ್ಟ್ ಸ್ಟ್ಯಾಂಡರ್ಡ್, 346 ಪಾಯಿಂಟ್ ಅಂತ, ಪಾಯಿಂಟ್ 346.095 ಅಂತೆ ಆಯಿತಾ. ಇಂಗ್ಲೀಷಲ್ಲಿ 346.095 ಅಂತೆ. ಕನ್ನಡದಲ್ಲಿ ನೋಡಿ 346 ಬಿಂದು ಅಂದರೆ ಚುಕ್ಕಿ, ಶೂನ್ಯ ಅಂದರೆ 0, 9 5 ಈ ರೀತಿ ಬರೀಬೋದು. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 86 ನೋಡಿ. ಕ್ವಶನ್ ನಂಬರ್ 86 ಅಲ್ಲಿ ಇದಲ್ಲೂ ಅಷ್ಟೇ ವರ್ಡ್ಸ್ ಅಲ್ಲಿ ಕೊಟ್ಟಿದ್ದಾನೆ ಅಥವಾ ಸೆಂಟೆನ್ಸ್ ಅಲ್ಲಿ ಕೊಟ್ಬಿಟ್ಟು ಅದನ್ನ ನಂಬರ್ ಸಿಸ್ಟಮ್ ಅಲ್ಲಿ ಬರೀರಿ ಅಂತ ಕೇಳಿದ್ದಾನೆ ಆಯ್ತಾ. ಏನ್ ಕೇಳಿದಾನೆ, 407 ಅಂತ, 407 ಅಂತ, 407 ಅಥವಾ 407 ಪಾಯಿಂಟ್ ಹೇಳಿದ್ದೇನೆ, ಪಾಯಿಂಟ್ ಹಾಕಿದ್ದೀನಿ. ನೆಕ್ಸ್ಟ್ 306 ಆಯ್ತಾ. 407.306 ಕನ್ನಡದಲ್ಲಿ ನೋಡಿ 407 ಬಿಂದು ಅಥವಾ ಚುಕ್ಕಿ 306 ಆಯ್ತಾ, 306. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 87 ನೋಡಿ. ಕ್ವಶನ್ ನಂಬರ್ 87 ಅಲ್ಲಿ 3/10 ಅನ್ನೋದನ್ನ ಡೆಸಿಮಲ್ ಫಾರ್ಮ್ ಅಲ್ಲಿ ಯಾವ ರೀತಿ ಬರೀತೀರಾ ಅಂತ ಕೇಳಿದಾನೆ.
ಕನ್ನಡದಲ್ಲಿ 10 ಭಾಗವನ್ನು ದಶಮಾಂಶ ರೂಪದಲ್ಲಿ ಯಾವ ರೀತಿ ಬರಿಬೋದು ಅಂತ ಕೇಳಿದ್ದಾರೆ. ಆಯ್ತಾ, ನೋಡಿ ಫಸ್ಟ್ ಇಂಗ್ಲಿಷಲ್ಲಿ 3/10 ಇಂಗ್ಲಿಷಲ್ಲಿ 3/10, ಕನ್ನಡದಲ್ಲಿ 10 ಭಾಗ. ಡೆಸಿಮಲ್ ಯಾವ ರೀತಿ ಬರೀತೀರಾ? ಫಸ್ಟ್ 3 ಬರ್ಕೊಳ್ಳಿ, ಕೆಳಗಡೆ 10 ಇದೆ, ಕೆಳಗಡೆ 10 ಇದ್ರೆ ಒಂದು ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಿ, ಅಷ್ಟೇನೆ. ಇದನ್ನ 0.3 ಅಂತ ಬರ್ಕೋಬಹುದು. 0.3 ಅಂದ್ರೆ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 88 ನೋಡಿ. ಕ್ವಶನ್ ನಂಬರ್ 88 ಅಲ್ಲಿ 500 ಆಯ್ತಾ, 1/10 ಅನ್ನಲ್ವಾ, 1/10 ಅನ್ನಲ್ವಾ, 1/10 ಅನ್ನಲ್ವಾ, 1/10 ಅನ್ನೋ ರೀತಿ 500 ಆಯ್ತಾ, ಈ ರೀತಿ ಬರ್ಕೊಳ್ಳಿ. ಕನ್ನಡದಲ್ಲಿ 100ನೇ 5 ಭಾಗ ಆಯ್ತಾ, 100ರಲ್ಲಿ 5 ಭಾಗ. ಇದನ್ನ ಡೆಸಿಮಲ್ ಫಾರ್ಮ್ ಅಲ್ಲಿ ಯಾವ ರೀತಿ ಬರೀತೀರಾ ಅಂತ ಕೇಳಿದ್ದೇನೆ. ಆಯ್ತಾ, ಅವನು ಕೇಳಿರೋದೇನು? 500 100ರಲ್ಲಿ 5ನೇ ಭಾಗ ಆಯ್ತಾ, 100ನೇ 5 ಭಾಗ. ಇದನ್ನ ಡೆಸಿಮಲ್ ಫಾರ್ಮ್ ಅಲ್ಲಿ ಯಾವ ರೀತಿ ಬರೀತೀರಾ? ಫಸ್ಟ್ 5 ಬರ್ಕೊಳ್ಳಿ, 2 0 ಇದೆ, 2 0 ಇದ್ರೆ 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಹಾಕಿ, 1 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಹಾಕಿ ಆಯ್ತಾ. 0.05 ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 89 ನೋಡಿ. ಕ್ವಶನ್ ನಂಬರ್ 89 ಅಲ್ಲಿ 0.32 ಅಂತ ಕೊಟ್ಟಿದ್ದಾನೆ. 0.32 ಅಂತ ಕೊಟ್ಬಿಟ್ಟು ಇದನ್ನ ಫ್ರಾಕ್ಷನ್ ಇಂದ ಲೋಯೆಸ್ಟ್ ಟರ್ಮ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಫ್ರಾಕ್ಷನ್ ಇಂದ ಲೋಯೆಸ್ಟ್ ಟರ್ಮ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಅತ್ಯಂತ ಸರಳ ರೂಪದಲ್ಲಿ ಭಿನ್ನರಾಶಿಯಾಗಿ ಪರಿವರ್ತನೆ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಫಸ್ಟ್ ಏನ್ ಮಾಡಿ? ಫ್ರಾಕ್ಷನ್ ಕನ್ವರ್ಟ್ ಮಾಡಿ. 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದ್ರೆ 2 0 ಹಾಕೊಳ್ಳಿ. ಆಯ್ತಾ, ನೆಕ್ಸ್ಟ್ ಇದು ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. ಆಯ್ತಾ, ಪುನಃ ಸರಳ ರೂಪಕ್ಕೆ ತರ್ಬೋದು. ಯಾವ್ದ್ರಿಂದ ಹೋಗುತ್ತೆ ಇದು? ಇದನ್ನ 4 ಇಂದ ಡಿವೈಡ್ ಮಾಡಿ. 32 ಇದೆಯಲ್ಲ, 4 ಇಂದ ಡಿವೈಡ್ ಮಾಡಿ. 100 ಅನ್ನು 4 ಇಂದ ಡಿವೈಡ್ ಮಾಡಿ. ಆಯ್ತಾ, 4 1s 4 8s ಆಯ್ತಾ, 4 1s 4 2s 8, ಪುನಃ 20 ಆಗುತ್ತೆ, 4 5s 20. ಇದೇನಾಗುತ್ತೆ? 8/25 ಆಗುತ್ತೆ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇದನ್ನ ಫ್ರಾಕ್ಷನ್ ಇಂದ ಲೋಯೆಸ್ಟ್ ಟರ್ಮ್ ಅಂತ ಕರೀತಾರೆ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕರೀತಾರೆ. ಆಯ್ತಾ, ಇದೇ ಅತ್ಯಂತ ಸರಳ ಭಿನ್ನರಾಶಿ ರೂಪ. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 90 ನೋಡಿ. ಕ್ವಶನ್ ನಂಬರ್ 90 ಅಷ್ಟೇ 0.125 ಅಂತ ಕೊಟ್ಬಿಟ್ಟು ಇದನ್ನ ಫ್ರಾಕ್ಷನ್ ಇಂದ ಲೋಯೆಸ್ಟ್ ಟರ್ಮ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ರೆ, ಕನ್ನಡದಲ್ಲಿ ಅತ್ಯಂತ ಸರಳ ಭಿನ್ನರಾಶಿ ರೂಪದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಆಯ್ತಾ, ಫಸ್ಟ್ ಏನ್ ಮಾಡ್ಕೊಳ್ಳಿ? 125 ಅಂತ ಬರ್ಕೊಳ್ಳಿ. 125 ಅಂತ ಬರ್ಕೊಳ್ಳಿ. 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 3 0 ಹಾಕೊಳ್ಳಿ. ಆಯ್ತಾ, ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಬೋದು. ಇದನ್ನ ಬೆಟರ್ 25 ಇಂದ ಡಿವೈಡ್ ಮಾಡಿ, ಮೇಲೆ ಕೆಳಗಡೆ 25 ಇಂದ ಡಿವೈಡ್ ಮಾಡಿ. 25 1s 25 5s, 25 1s 25 5s, ಇದು 25 4s 100, ಪಕ್ಕ 0 ಇದೆ, 0 ಹಾಕೊಳ್ಳಿ. ಇದೇನಾಗುತ್ತೆ? 5/40 ಆಗುತ್ತೆ, 5/40 ಆಗುತ್ತೆ. ಆಯ್ತಾ, ಪುನಃ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಕೋಬಹುದು. 5 1s 5 8s ಆಯ್ತಾ. ಆನ್ಸರ್ ಏನ್ ಬರುತ್ತೆ? ಫೈನಲ್ ಆನ್ಸರ್ 1/8 ಆಗುತ್ತೆ. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಡಿ ಬರುತ್ತೆ. ಆಯ್ತಾ, ಇಲ್ಲಿಗೆ ಪ್ರಾಕ್ಟೀಸ್ ಕ್ವಶನ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಆಯ್ತಾ, ಆಲ್ರೆಡಿ 90 ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಏನಕ್ಕೆ 90 ಕ್ವಶನ್ ಸಾಲ್ವ್ ಮಾಡಿದ್ದೀನಿ ಅಂದ್ರೆ, ಈ ಚಾಪ್ಟರ್ ಮೇಲೆ ಜಾಸ್ತಿ ಲೆಕ್ಕ ಕೇಳ್ತೇನೆ. ನವೋದಯ ಪರೀಕ್ಷೆ ಮೇನ್ ಎಕ್ಸಾಮ್ ಅಲ್ಲಿ ಈ ಚಾಪ್ಟರ್ ಮೇಲೆ ತುಂಬಾ ಜಾಸ್ತಿ ಕ್ವಶನ್ ಕೇಳ್ತೇನೆ. ಅದಕ್ಕೋಸ್ಕರ ನಾನು 90 ಕ್ವಶನ್ ಸಾಲ್ವ್ ಮಾಡಿಸಿರೋದು. ಇದಾದ್ಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದು 25 ಕ್ವಶನ್ ಇದೆ. ಒಂದು 25 ಕ್ವಶನ್ ಪ್ರೀವಿಯಸ್ ಇಯರ್ ಅಲ್ಲಿ, ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ದೇನೆ ಅದೇ ಕ್ವಶನ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಅದನ್ನೇ ಯೂನಿಟ್ ಟೆಸ್ಟ್ ಅಂತ ಮಾಡಿಬಿಟ್ಟು, ಅಂದ್ರೆ ಲಾಸ್ಟ್ ಪ್ರೀವಿಯಸ್ ಒಂದು 20 ವರ್ಷದಿಂದ ಏನೇನು ಕ್ವಶನ್ ಕೇಳಿದ್ದೇನೆ, ಈ ಚಾಪ್ಟರ್ ಮೇಲೆ ಏನೇನು ಕ್ವಶನ್ ಕೇಳಿದ್ದೇನೆ, ಅಲ್ಲಿಂದ ಒಂದು 25 ಲೆಕ್ಕ ತಗೊಂಡು ಅದನ್ನ ಯೂನಿಟ್ ಟೆಸ್ಟ್ ಆಗಿ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಮತ್ತೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಸ್ಟಾಪ್ ಮಾಡಿ, ನೆಕ್ಸ್ಟ್ ಅದನ್ನ ಟೆಸ್ಟ್ ತರ ತಗೊಂಡು ಪ್ರಾಕ್ಟೀಸ್ ಮಾಡಿ.